ಹೇಳಿ ಸರ್. 7 kg ವಾಷಿಂಗ್ ಮಿಷಿನ್ಗೆ 6ರಿಂದ 7 ಜೊತೆ ಒಂದ್ಸಲಿ ಬಟ್ಟೆ ಹಾಕ್ಬೋದು. 6ರಿಂದ 7 ಜೊತೆ 7 ಜೊತೆ ಬಟ್ಟೆ ಹಾಕ್ಬೇಕಾದ್ರೆ ಸ್ಟೀಲ್ ಡ್ರಮ್ ಇದ್ರ ಲೆವೆಲಲ್ಲಿ ಇರಬೇಕು, ಬಟ್ಟೆ ಮೇಲ್ಗಡೆ ಬರೋಂಗಿಲ್ಲ. ಅಂದರೆ ಸ್ಟೀಲ್ ಡ್ರಮ್ ಒಳಗಡೆನೆ ಬಟ್ಟೆ ಹಾಕೋದು. ಬಟ್ಟೆ ವಾಶ್ ಇಲ್ಲಿ ಫಿಲ್ಟರ್ ಇರುತ್ತೆ, ತೆಗೆದ್ಬಿಟ್ಟು ಪ್ರತಿ ವಾಶ್ ಕ್ಲೀನಾಗಿ ಒರೆಸ್ಕೊಬೇಕು, ತಕೊಂಡು ಕ್ಲೀನ್ ಮಾಡ್ಕೊಬೇಕು. ಓಕೆ ಸರ್. ಪಿನ್ನ ಕಾಯಿನ್ಸು ಬಟನ್ಸ್ ಅದರ ಮಿಸ್ ಹಾಕಿದ್ರೆ ಒಳಗಡೆ ಬಂದು ಸೇರ್ಕೊಂಡು. ಓಕೆ ಸರ್. ಪೌಡರ್ ಇಲ್ಲ ಲಿಕ್ವಿಡ್ ಏನು ಯೂಸ್ ಮಾಡ್ತಾರೆ ಅದ್ರ ಮೆಜರ್ಮೆಂಟ್ ಕ್ಯಾಪಲ್ಲಿ ಒಂದು ಕ್ಯಾಪ್ ಇದ್ರ ಒಳಗಡೆ ಹಾಕಬೇಕು. ಟಾಪ್ ರೋಡ್ ಡೈರೆಕ್ಟ್ ಹಾಕಂಗಿಲ್ಲ. ಟಾಪ್ ರೋಡ್ ವಾಷಿಂಗ್ ಮಿಷಿನ್ಗೆ ಸಪ್ರೇಟ್ ಪೌಡರ್ ಇಲ್ಲ ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಮಾಮೂಲಿ ಕೈಯಲ್ಲಿ ವಾಶ್ ಮಾಡಿ ವೀಲು ಟೈಡು ಆ ಥರದ್ದು. ಅದೇನಾ ಸರ್? ಆ ಥರ ಅದೇ ತಂದರೆ ಸಾಕಲ್ಲ ಲಿಕ್ವಿಡ್. ಏರಿಯಲ್ ಮ್ಯಾಟಿಕ್. ನೀವು ಕಂಫರ್ಟ್ ಯೂಸ್ ಮಾಡ್ತೀನಿ ಅಂದರೆ ಕಂಫರ್ಟ್ ಇಲ್ಲ ಹಾಕೊಬೇಕು. ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷನರ್ ಕಂಫರ್ಟ್ ಇಲ್ಲ ಹಾಕಬೇಕು, ಅದು ಜಾಸ್ತಿ ಬೇಕಾದ್ರೆ ತಗೊಳುತ್ತೆ. ಅದು ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಬೇಕು, ಆಟೋಮೆಟಿಕ್ ತಗೊಳ್ತದೆ. ಓಕೆ ಸರ್. ಆಮೇಲೆ ಪವರ್ ಆನ್ ಮಾಡ್ಕೊಬೇಕು. ಓಕೆ ಸರ್. ಪವರ್ ಆನ್ ಮಾಡ್ಕೊಂಡು ನಿಮ್ಗೆ ಇದರಲ್ಲಿ ಪ್ರೋಗ್ರಾಮ್ ಯಾವ್ದು ಬೇಕು 8 ಪ್ರೋಗ್ರಾಮ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರೋಗ್ರೆಸ್ ಅಂದರೆ ವಾಷರ್, ರಿನ್ಸು, ಸ್ಪಿನ್, ಬಟ್ಟೆ ಒಗೆಯೋದು, ಜಾಲ್ಸೋದು, ಒಣಗಿಸೋದು ಆಟೋ ತೊಳುತ್ತೆ. ವಾಟರ್ ಲೆವೆಲ್ ಅಂದರೆ ನೀರಿಂದ ಆಟೋ ತೊಳುತ್ತೆ. ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ಪ್ರೋಗ್ರಾಮ್ ಬಟನ್ನ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನಂಬರ್ 1 ಅಂತ ಬರುತ್ತೆ. ನಂಬರ್ 1 ನಿಮಗೆ ನಾರ್ಮಲ್ ಅಂತ ಇರುತ್ತೆ, ಕಾಟನ್, ಜೀನ್ಸು, ಸ್ಯಾರೀಸ್, ಡ್ರೆಸ್ಸು, ರೆಗ್ಯುಲರ್ ಜಾಸ್ತಿ ನಾರ್ಮಲು. ಓಕೆ. ಎರಡನೇದು ಬಂದು ಜೆಂಟಲ್ ಉಲ್ಲನ್ ಸ್ಯಾರೀಸ್ ಇದೆ, ಎಂಬ್ರಾಯ್ಡ್ ವರ್ಕು, ಸ್ಟೋನ್ ವರ್ಕು, ಸ್ಯಾರಿ ವರ್ಕು, ಉಲ್ಲನ್ ಬಟ್ಟೆ, ಟವಲ್ಸು, ಸ್ವೆಟರ್ಸು ಸಪ್ರೇಟು. ಕ್ವಿಕ್ ವಾಶ್ ಅಂದರೆ 1 ಜೊತೆ 7 ಜೊತೆ ಬೇಗ ವಾಶ್ ಬೇಕು ಅಂದರೆ ಕ್ವಿಕ್ ವಾಶು. ಸ್ಟ್ರಾಂಗ್ ಜೀನ್ಸ್, ದಪ್ಪ ಬಟ್ಟೆ, ಬ್ಲ್ಯಾಂಕೆಟು, ರಗ್ಗಳು, ಕಾಲರ್ಸ್ ಮ್ಯಾಟು ಸಪ್ರೇಟ್ ಹಾಕ್ಬೋದು. 5ನೇದು ನಾರ್ಮಲ್ ಫ್ರೀ ವಾಶ್ ಪ್ಲಸ್ ಅಂದರೆ ಜಾಸ್ತಿ ಗಲೀಜಿತ್ತು ಅಂದರೆ ನಾರ್ಮಲ್ ಫ್ರೀ ವಾಶ್ ಪ್ಲಸ್ ಅಲ್ಲಿ ಹಾಕೊಬೇಕು. ಅಕ್ವರೈಸರ್ ಅಂದರೆ ಪೇಷಂಟ್ಗೂ ಬಟ್ಟೆ, ಹಾಸ್ಪಿಟಲ್ ಯೂಸ್ ಮಾಡ್ತಾ ಬಟ್ಟೆ, ಬ್ಯಾಂಡಿಗೆ ಬಟ್ಟೆ ಸಪ್ರೇಟು. 7ನೇದು ಬಂತು ಬರೀ ಜಾಲ್ಸೋದಕ್ಕೆ ರಿನ್ಸ್ ಪ್ಲಸ್ ಅಂತ ಇರುತ್ತೆ. ಕೈಯಲ್ಲಿ ವಾಶ್ ಮಾಡಿದರೆ ಬರೀ ಜಾಲ್ಸ್ಕೊಂಡು ಕೊಡ್ಬೇಕಂದ್ರೆ ರಿನ್ಸ್ ಪ್ಲಸ್ ಹಾಕೊಬೋದು. ಓಕೆ ಸರ್. ಟಬ್ ಕ್ಲೀನಿಂಗ್ ಅಂತ ಇರುತ್ತೆ, ಒಳಗಡೆ ಸ್ಟೀಲ್ ಡ್ರಮ್ಮಲ್ಲಿ ಸ್ಕೇನ್ ಇನ್ಫೆಕ್ಷನ್ ಆಗುತ್ತೆ, ಸಾಲ್ಟ್ ವಾಟರ್ ಫಂಗಸ್ ಆಗುತ್ತೆ, ಸ್ಮೆಲ್ ಬರೋದು ಆ ಥರ ಇರುತ್ತೆ. 15ರಿಂದ 20 ಸಲ ಮಿಷಿನಲ್ಲಿ ಬಟ್ಟೆ ವಾಶ್ ಮೇಲೆ ಒಂದ್ಸಲ ಡ್ರಮ್ ಕ್ಲೀನ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಕೆಮಿಕಲ್ ಪೌಡರ್ ಬರುತ್ತೆ. ಆ ಪೌಡರ್ನ ಬಟ್ಟೆ ಏನು ಹಾಕ್ತಂದ್ರೆ ಸಿಗುತ್ತಾ ಬೇರೆ ಕಡೆ ಎಲ್ಲ ಅಂಗಡಿಯಲ್ಲಿ, ಮಾಲಲ್ಲೂ ಸಿಗುತ್ತಾ? ಸರ್ವಿಸ್ ಸೆಂಟರ್ ಅಷ್ಟೇ. ಓಕೆ ಸರ್. ಬರೀ ಪೌಡರ್ ಹಾಕಿ ಟಬ್ ಕ್ಲೀನಿಂಗ್ ಸೆಲೆಕ್ಟ್ ಮಾಡಿ ಸ್ಟಾರ್ ಬಟನ್ ಪ್ರೆಸ್ ಮಾಡಿದ್ರೆ 99 ನಿಮಿಷ ಬರುತ್ತೆ. ಟೈಮಿಂಗ್ಸ್ ಎಲ್ಲ ಆದಮೇಲೆ ಮತ್ತೆ ಬಟ್ಟೆ 99 ನಿಮಿಷ ಕ್ಲೀನ್ ಮಾಡಬೇಕು, ಅದು ಡ್ರಮ್ ಕ್ಲೀನ್ ಆಗೋದಕ್ಕೆ. ಓಕೆ ಓಕೆ. ಟಬ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಮತ್ತೆ ಬಟ್ಟೆ ಹಾಕಿ ಯೂಸ್ ಮಾಡೋಂಗಿಲ್ಲ, ಒಂದು ಡೇ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಡೇ ಬಟ್ಟೆ ಹಾಕೊಂಡು ಯೂಸ್ ಮಾಡಬೇಕು. ನೀವು ರೆಗ್ಯುಲರ್ ಯೂಸ್ ಮಾಡಿದ್ರೆ ನಾರ್ಮಲ್ ಹಾಕೋಬೇಕು. 1 ಜೊತೆ 2 ಜೊತೆ ಕ್ವಿಕ್ ವಾಶು, ಜಾಸ್ತಿ ಗಲೀಜಿತ್ತು ನಾರ್ಮಲ್ ಫ್ರೀ ವಾಶ್ ಪ್ಲಸ್ ಎಲ್ಲ ಹಾಕೋಬೇಕು. ಓಕೆ ಸರ್. ಸರ್ ಈಗ ಒಂದು ಬನಿಯನ್ನೆಲ್ಲ ಹಾಕ್ತೀನಿ, ಹಾಕಿ ಹಾಕದಾ? ಒಂದು ಕಡೆ ಸರ್. ಆಯ್ತು ಹಂಗೆ ಹಾಕಿ. ಓನ್ಲಿ ಬನಿಯನ್ ಹಾಕದ ಬೇರೆ ಬಟ್ಟೆನೂ ಹಾಕಿಲ್ಲ ಇದ್ರೆ ಒಂದ್ಸಲ ವಾಶಿಗೆ, ಅಂದರೆ ಬಟ್ಟೆ ನೀರು ಕ್ಲೀನಾಗಿ ಹೋಗೋದಿಲ್ಲ, ಸ್ಟ್ಯಾಂಡ್ ಹಾಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೀರು ಅಲ್ಲೇ ಅದ್ರಾಗೆ ಇರುತ್ತಾ? ಲಾಸ್ಟಿಗೆ ಅದ್ರಾಗೆ ಸ್ವಲ್ಪ ಇದ್ದೇ ಇರುತ್ತೆ, ಅದೇ ಸ್ಟ್ಯಾಂಡ್ ಏನೋ ಹಾಕೊಬೇಕಾಗುತ್ತೆ. ಅಲ್ಲ ದಾಟಲ್ಲಿ ಹೆಂಗೆ ಬರ್ತದೆ ಸರ್? ಮತ್ತೆ ಇವಾಗ ನಾವು ಕ್ಲೀನ್ ಮಾಡ್ಕೊಬೇಕಲ್ಲ ಅದು ಸ್ಟ್ಯಾಂಡಾ? ಅಲ್ಲಲ್ಲ, ಅದನ್ನು ಹೋಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗಲ್ಲ. ಹೋಗುತ್ತೆ, ಬಟ್ ಲಾಸ್ಟಲ್ಲಿ ಡಪ್ಪಲ್ಲಿ ಹಂಗೆ ಇರುತ್ತೆ ನೀರು. ಇದ್ರೆ ಏನಾಗಲ್ವಾ? ಏನಾಗಲ್ಲ, ಹಾಕಿ. ಒಂದು 3 ದಿನ ಇದ್ರೆ ಸಾಕಾ? ಇನ್ನೂ ಹಾಕ್ಬೋದು? ಇನ್ನೂ ಇದ್ರೆ ಹಾಕಿ. ವೈಟ್ ಅಲ್ವಾ ಇದೆಲ್ಲ? ವೈಟ್ ಎಲ್ಲ ಸಪ್ರೇಟ್ ಹಾಕ್ಕೊಳ್ಳಿ, ಆಮೇಲೆ ಕಲರ್ ಎಲ್ಲ ಹಾಕ್ಕೊಳ್ಳಿ. ಇದೊಂದು ಹಾಕಿದ್ದೀನಿ ಅದಿರಲಿ ಬಿಡಿ, ಅದೇನಾಗಲ್ಲ, ಅದೇನು ಹೋಗಲ್ಲ ಕಲರು. ಜೀನ್ಸ್ ಹಾಕೋದಾದ್ರೆ ನೆಕ್ಸ್ಟ್ ಹಾಕ್ಕೊಳ್ಳಿ. ಕಲರ್ ಸಾಧ್ಯತೆ ಇರುತ್ತೆ.
ಬ್ಯಾಟ್ರಿ ಸೆಲೆಂಚ್. ಇದು ಹಾಕೋಣ ಏನಾಗಲ್ಲ. ಹಾಕಿ ಸರ್ ಇದು ಎಷ್ಟು ಅವರ್ ರನ್ ಆಗಬೇಕು? ಒಂದು 3/4 ಗಂಟೆ ತಗೊಳುತ್ತೆ. ಅದು ಆಟೋಮೆಟಿಕ್ ಆಫ್ ಆಗುತ್ತಲ್ಲ? ಆಫ್. ಬೇರೆ ಮೆಟಲ್ ಪಾರ್ಟ್ಸ್ ಎಲ್ಲ ನೋಡ್ಕೊಬೇಕು. ಪಿನ್ನ ಕಾಯಿಸುತ್ತೆ, ಅದ್ರಲ್ಲಿ ನೋಡ್ಬಿಟ್ಟು ಹಾಕಬೇಕು. ಫ್ಯಾಟ್ ಹಾಕಿ ಆಗುತ್ತೆ ಇಲ್ಲೇ ಬಿಡಿಸಿ. ನೋಡೋಣ. ಸರ್ ಇದು ಮಿಷಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್ ಇದು? ಚೆನ್ನಾಗಿದೆ. ಒಂದು ಸ್ವಲ್ಪ ಕೂತ್ಕಡೆ ಇರಲಿ ಪಾಸ್ ಮಾಡಿ. ಇದರಲ್ಲಿ ಹಾಕಬೇಕು ಲಿಕ್ವಿಡ್. ಅದರಲ್ಲಿ ಡ್ರಾಫ್ಟ್ ಬೀಳ್ತಾ ಇರುತ್ತಾ? ನೀರಿನ ಜೊತೆ ಮಿಕ್ಸ್ ಆಗುತ್ತೆ. ಆಲ್ರೆಡಿ ಬಿದ್ದಿದೆ ಕೆಳಗಡೆ, ಲಿಕ್ವಿಡ್ ಅಲ್ಲ, ಅದು ಹರಿಯುತ್ತೆ. ಕ್ಲೋಸ್ ಮಾಡಿ. ಓಕೆ ಸರ್. ಇದು ಪವರ್ ಆನ್ ಮಾಡಿಕೊಂಡು ಪ್ರೋಗ್ರಾಮಲ್ಲಿ ನಾರ್ಮಲ್ ಒಂದ್ಸಲಿ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ 1 ನಿಮಿಷ ಮೇಲೆ ಆಟೋಮೆಟಿಕ್ ಟೈಮಿಂಗ್ಸ್ ಬರುತ್ತೆ. ನೀವು ಬಟ್ಟೆ ಎಷ್ಟು ಹಾಕ್ತೀವಿ. ಯಾವ ಬಟನ್ ಇದೆ ಅಲ್ವಾ? ಇದು ಪವರ್ ಆನ್ ಮಾಡ್ಕೊಂಡು ಲೈಟಿಂಗ್ ಆನ್ ಆಗುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಪ್ರೋಗ್ರಾಮ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ. ಈ ಸ್ಟಾರ್ ಬಟನ್ ಫಿಕ್ಸ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಇದು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮತ್ತೆ ಪಾಸ್ ಬಟನ್. ಇಲ್ಲಿ ಸ್ಟಾರ್ಟ್ ಅಂತ. ಇದು ಪವರ್ ಆಫ್, ಪವರ್ ಆನ್. ಇದು ಲೈಟ್ ಆನ್ ಆಗುತ್ತೆ ಅಷ್ಟೇ. ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ. ಓಕೆ ಸರ್. ನೀರು ಬಂದಿದೆ ಆಲ್ರೆಡಿ ಅದರಲ್ಲಿ? ಇಲ್ಲ, ಇಲ್ಲಿ ಟೈಮಿಂಗ್ಸ್ ಬಂದಮೇಲೆ ನೀರು ತಗೊಳುತ್ತೆ, ಅಲ್ಲಿ ನೀರು ಬರೋದಿಲ್ಲ. ಓಕೆ. 1 ನಿಮಿಷ ಸ್ಟಾಪ್ ಆಗುತ್ತೆ, 1 ನಿಮಿಷ ರನ್ ಆಗ್ತಾ ಇರುತ್ತೆ. ಅದೇನು ಪ್ರಾಬ್ಲಮ್. ಈ ಬಟನ್ನು ಇದು ಇಷ್ಟು ಪವರ್ ಆನ್ಗಿದು, ಈ ಬಟನ್ ಸ್ಟಾರ್ಟ್ಗೆ. ಹೌದು. ಇದು ಬಂದ್ಬಿಟ್ಟು ಪ್ರೋಗ್ರಾಮು. ಪವರ್ ಆನ್ ಮಾಡಿಕೊಂಡು ನಿಮಗೆ ಪ್ರೋಗ್ರಾಮ್ ಯಾವ್ದು ಬೇಕು, ಇಷ್ಟು ಎಲ್ಲ 8 ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಬೇಕು ಅಂತ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಬೇಕು ಅಷ್ಟೇ. ಇಷ್ಟೇ ಕೆಲಸ. ನಾವು ನಾರ್ಮಲ್ಗೆ ಇಟ್ಕೊಂಡ್ರೆ ಓಕೆ. ಇದು ಒಂದ್ಸಲಿ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ನಾರ್ಮಲಲ್ಲಿ ಇರುತ್ತೆ. ಫಸ್ಟ್ ಪ್ರೋಗ್ರಾಮು 46 ನಿಮಿಷ ಟೈಮಿಂಗ್ಸ್ ಇರುತ್ತೆ. ನಾರ್ಮಲ್ಗೆ ಇಟ್ಟು ಓಡಿಸೋದು ಬೆಸ್ಟ್ ಅಲ್ವಾ ಸರ್? ನಾರ್ಮಲಲ್ಲೇ ಇರೋದು ಅಲ್ಲ, ಅದೇ ಬೆಸ್ಟ್ ಅಲ್ವಾ? ಟಬ್ ವಾಶು ಅದು ಒಂದು 15 ಡೇಸ್ಗೆ ಒಂದ್ಸಲ. 15 ವಾಶ್ ಒಂದ್ಸಲ. ಗೊತ್ತಾಯ್ತು ಸರ್. ಬಿಲ್ ಕೊಡಿ ಸರ್. ಇದು ಬಿಲ್ ಇಲ್ಲೇ ಇದೆ ಸರ್. ಬಿಲ್ ಬಂದಿಲ್ಲ. ಇದೇ ಬಿಲ್ಲು. ಅಮೆಝಾನ್ ಎಲ್ಲಿ ತೊಗೊಂಡಿರೋದು? ಫ್ಲಿಪ್ಕಾರ್ಟಲ್ಲಿ. ಏನಾದರೂ ಬೇಕು ಅಂದರೆ ವಾಟ್ಸಪ್ ಮಾಡಿಸ್ಕೊತೀನಿ. ಇದೆ ಇಲ್ಲೇ ಅಲ್ವಾ? ಇಲ್ಲೇ ಹಾಕವ್ರಲ್ಲ. ಎರಡು ಒಂದೇ ಅಲ್ವಾ? ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಲ್ಲ. ಬಟ್ ಎಲ್ಲದಕ್ಕೆ ನೀವು ಒಬ್ಬರೇನಾ? LG ಯಾರೇ ಇಲ್ಲೇ ತಗೊಳ್ಳಿ, ತುಮಕೂರಲ್ಲಿ ನೀವೇ? ಓಕೆ ಓಕೆ ಓಕೆ. ಸರ್ ನಾನು ಕಾಲ್ ಮಾಡಿದ್ದಲ್ಲ ಫಸ್ಟ್ ನಂಬರ್, ಅವ್ರಿಗೆ ಒಂದು ಮೆಸೇಜ್ ಹೋಗಿದೆ. ಇಷ್ಟೇ ಅಲ್ವಾ ಸರ್? ಇನ್ನೇನು ಕಟ್ ಮಾಡಲಲ್ಲ, ಇನ್ನೇನಿಲ್ಲ. ಈಗ ಅಲ್ಲಿ ನೀರು ಬರ್ತೈತೆ ಸರ್. ಸದ್ಯಕ್ಕೆ ಇಲ್ಲಿ ಯೂಸ್ ಮಾಡ್ಕೊಬೋದಲ್ವಾ? ಅಂದರೆ ಸ್ಟ್ಯಾಂಡ್ ಹಾಕೊಂಡು ಯೂಸ್ ಮಾಡಬೇಕು ನೀವು ಆದಷ್ಟು. ಈಗ ಸ್ಟ್ಯಾಂಡ್ ತಗೊಂತೀನಿ. ಈಗ ಹೆಂಗಿದ್ರು ಇಲ್ಲೇ ಇಡಬೇಕು ಅದನ್ನು, ಬೇರೆ ಆಪ್ಷನ್ ಇಲ್ಲ. ಟ್ರಾಲಿ ಥರ ಸ್ಟ್ಯಾಂಡ್ ಬರುತ್ತೆ.
ಇಲ್ಲಿಂದ ಅಲ್ಲಿ ಯೂಸ್ ಮಾಡ್ಕೊಬೋದು, ಬೇಡ ಅಂತ ತಂದು ಇಲ್ಲಿ ಇಟ್ಕೊಬೋದು. ಮನೆಯವರು ಬೇಕಾದ್ರೆ ಅವರೇ ತಗೊಬೋದು. ಜರುಗಿಸ್ಕೊಂಬರೋದು ಅಷ್ಟೇ. ಪ್ಲಗ್ ಆಗುತ್ತೆ, ನೀರಿಂದ ಅಲ್ಲೇ ಬರುತ್ತೆ ಔಟ್ಲೆಟ್. ಇವೇನು ಕಂಪ್ಲೇಂಟ್ಸ್ ಬರಲ್ವಾ ಸರ್? ಕಂಪ್ಲೇಂಟ್ ಬರಲ್ಲ. ಕಂಪ್ಲೇಂಟ್ ಬಂದರೆ ಕಮ್ಮಿ ದುಡ್ಡು ರೆಡಿ ಆಗುತ್ತೆ. ಅದು ನೀವೇ ಮಾಡ್ತೀರಾ ಬಂದು? ನಿಮ್ಮ ನಂಬರ್ ಇಟ್ಕೊಂಡ್ರೆ ಸಾಕು ನಾವು. ಓಕೆ ಸರ್. ಬಟ್ ಇವ್ರು ಗ್ಯಾರಂಟಿ ವಾರಂಟಿ ಎಲ್ಲ ಕೊಟ್ಟವ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೇನೇ ಮಾಡಲಿಲ್ಲ. 2 ವರ್ಷ ಬಂದರೂ ಡಿಸ್ಪ್ಲೇ ಇಲ್ಲ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಇರುತ್ತೆ. 10 ವರ್ಷ ಬಂದರೂ ಮೋಟ್ರ್ ವಾರಂಟಿ ಇರುತ್ತೆ. 10 ವರ್ಷ. ಓಕೆ ಸರ್. ಇದು ವಾಶ್ ಎಲ್ಲ ನೀಟಾಗಿ ಆಗುತ್ತಾ? ಅಂದರೆ ಜಾಸ್ತಿ ಕೊಳೆ ಆದರೆ ಕಷ್ಟ. ನೆನ್ಸ್ಬಿಟ್ಟು ಈ ರನ್ನಿಂಗ್ ಆಗ್ತಾ ಇರ್ತದೆ ಅವಾಗ ಇದು ಎತ್ತಂಗಿಲ್ವಾ? ರನ್ ಆಗಿ ಆಫ್ ಆಗುತ್ತೆ, ಶಟ್ ಆಫ್ ಆಗುತ್ತೆ. ಆಫ್ ಆಗುತ್ತೆ. ತಿರ್ಗಿ ಆಟೋಮೆಟಿಕ್ ಆನ್ ಆಗುತ್ತೆ. ಇದನ್ನು 2 ಸಲ ಪ್ರೆಸ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ ಸ್ಟಾರ್ಟ್ ಬಟನ್. ಓಕೆ ಸರ್. ಬಟ್ ಇನ್ನೂ ನೀರು ಫಿಲ್ ಆಗ್ತಾ ಇದೆ. ಹೌದೌದು, ಇನ್ನೂ ಲೇಟ್ ಆಗುತ್ತೆ. ಸರ್ ಅಲ್ಲಿ ಆನ್ ಮಾಡಿದ್ರೆ ಆ ಕಡೆ ಆನ್ ಮಾಡಿದ್ರೆ ಅಲ್ಲಿ ಈ ಕಡೆ ಇದು ಅಲ್ಲಿ 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 ಅದು ಆನಲ್ಲೇ ಇದೆ, ನೀರು ಅದಕ್ಕೆ ಬರ್ತಾ ಇರೋದು. ಆಮೇಲೆ ಅದು ಆಫ್ ಮಾಡ್ಕೊಬೋದು. ಅಲ್ಲಿ ಆಫ್ ಮಾಡಿದ್ರೆ ಅದೇ ಆನಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಿಷಿನ್ ರನ್ ಮಾಡಲಿಲ್ಲ ಅಂದ್ರೆ, ಮಿಷಿನ್ ರನ್ ಆದರೆ ಮಾತ್ರ ನೀರು ತೊಗೊಳ್ಳೋದಿಲ್ಲ. ಓ, ಸೆನ್ಸರ್ಸ್ ಅವೇ. ಇವಾಗ ನಾವು ಆ ಥರ ಲಿಕ್ವಿಡ್ ತಗೊಂಡ್ರೆ ಬೆಸ್ಟು. ಹೌದು. ಸೋಪ್ ಪೌಡ್ರ್ ಏನು ಹಾಕಂಗಿಲ್ವಾ? ಪೌಡ್ರಿಗಿಂತ ನೀರು ಪ್ರೆಸರ್ ಕಮ್ಮಿ ಐತೆ, ಲಿಕ್ವಿಡೇ ಯೂಸ್ ಮಾಡಿ. ಕರೆಕ್ಟ್. ಲಿಕ್ವಿಡೇ ತಗೋಬೇಕು. ನಮ್ಮ ಪೌಡ್ರ್ ತೊಗೊಂಬಿಟ್ಟೆ. ಲಿಕ್ವಿಡ್ ಅಂದ್ರೆ ಎಷ್ಟು ಹಾಕ್ಬೇಕು? ಒಂದು ಸಲ ಹಾಕಿ ಅದ್ರ ಕ್ಯಾಪಲ್ಲಿ ಅಷ್ಟಕ್ಕೆ ಕ್ಲೀನ್ ಆಗುತ್ತೆ ಅದು. ಜಾಸ್ತಿ ಕಲಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು. ಆಫ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.